ಏನು ಹೇಳವರ ಅವ್ರ ವಿಷಯನ ಏನು ಗೊತ್ತಾಗಲ್ದ್ರಿ. ಗೂಳಿ ಕೋದ್ರತ್ತ ಆ ಗೂಳಿ ಜೀವಂತ ಮಾಡ್ರ ಸಿದ್ಧರ ಇದು ಭಂಡಾರದಿಂದ ಮಾಡ್ಯಾರದನ್ನ ಗಂಡು ಮಕ್ಕಳು ಇರ್ತಾವ ಇರ್ತಾವ. ಅಲ್ಲಿ ಏನು ಕಿಸಬಾ ಎತ್ತು ಮಾತಾಡ್ತೇವ, ಏನು ಚಂದ ಮಾತಾಡ್ತೇವ. ನಿನಗ ಏನ ನಾಲಿಗೆ ಉಪ್ಪು ಯಾಕ ಉಪ್ಪ ಮತ್ತು ಉಪ್ಪಿನಕಾಯಿ ಹಚ್ಚಿ ತಿಕ್ಕಬೇಕು, ನಿನ್ನ ನಾಲಿಗೆ ಮೆಟ್ಟು ಹಚ್ಚಿ ತಿಕ್ಕಬೇಕು ನಿನಗ. ಏಯ್ ಪಾಳೆ ನಮ್ಮೈತಿ ಹೋಯ್ ಹೊಚ್ಚ ಮತ್ತ ಇಲ್ಲ ಕೊಡಲ್ಲ. ನಮ್ಮ ಪಾಳೆದಾಗ ಒಟ್ಟ ಕೊಡಲ್ಲ ನಿನಗ, ಇಲ್ಲ ಒಟ್ಟ ಕೊಡಂಗಿಲ್ಲ. ಸರ್ ವಿನಂತಿ ಐತಿ ನಿನಗೆ. ಮಾಸ್ತರಾಗಿ ಜಾನಪದ ಹಾಡಕತ್ಯಾನ. ಯಾಕೆ ಹೇಳಿದ್ರೆ ಡೊಳ್ಳಿನ ಪದ ಜನಕ್ಕ ಮಗಲಿಕ್ಕೆ ಜಾನಪದನೇ ಕಾರಣ. ಹೌದಪ್ಪ ಹೌದಾ. ಬಹುಶಃ 15 ವರ್ಷದಿಂದ ದಿವಂಗತ ಸೊನೆಯಾಳ್ ಹನುಮಂತ ಗೌಡರಾಗಲಿ, ನಿಡೋನಿ ಕುಲಕರ್ಣಿ ಅವರಾಗಲಿ, ಬಸವನ ಸಂಗೊಳ್ಳಿ ಮಹಾರಾಜರಾಗಲಿ, ಮನಿಮಿ ಮಹಾರಾಜರು ಇಲ್ಲಿ ಬಂದಿರಂದ್ರೆ ಕರ್ನಾಟಕ CM ಬಂದಾಗ 8 ಮಂದಿ ಕೂಡ್ತಿತ್ತು, 8 ಮಂದಿ ಕುಡಿದು ಬಂಧುಗಳ ಹಿಂದಕ್ಕ. ಹೌದಪ್ಪ ಹೌದಾ. ಡೊಳ್ಳಿನ ಪದ ಕಮಿಟಿ ಹಿರಿಯರ ಈ ಊರಾನ ಹಿರಿಯ ವಿನಂತೈತಿ. ಲಕ್ಷ್ಮೀ ಗುಡಿ ಸಿಕ್ಕರದ ಮ್ಯಾಗ, ದುರ್ಗವನ ಗುಡಿ ಸುಕ್ಕರದ ಮ್ಯಾಗ ಹನುಮಂತ ಗೌಡ್ರು, ನಿಡೋನಿ ಕುಲಕರ್ಣಿ ಅವರು, ಇಂಗ್ಲೇಶ್ವರದವರು ಹಚ್ಚೋ ಹಾಡಾಗ್ಯಾವ. ಇನ್ನೂ ಮನೆ ಹಚ್ತಾರ. ಹೌದಿಲ್ರಿ? ಹೌದಾ. ಮತ್ತ ನಿನ್ನೂ ಏನ್ ಹಚ್ತಾರು? ಪಟ್ಟಿ ಅಂಗಡಿ ಪಾರವನ್ ಪದ ಹಾಡವನು ಟ್ಯಾಕ್ಟರ್ದಾಗ ಸರ್, ಟ್ಯಾಕ್ಟರ್ದಾಗ ನೋಡ್ರಿ. ದುರ್ಗವೈದು ಪದ ಹಾಡುದು, ಬಾಳು ಬೆಳಗುಂದಿ ಪೋಟು ದುರ್ಗವನ ಮ್ಯಾಗಿಡುದು. ನೋಡಿ ದುರ್ಗೋ ತೆಲಗಾಕಿ ಬೀರ ದೇವ್ರು ಪದ ಹಾಡುದು, ಅಂಶದ ಮುತ್ತನ ಪದ ಹಾಡುದು, ಆ ಲಾವಣ್ಯನ ಮ್ಯಾಗಿಡುದು. ನಮ್ಮ ಡೊಳ್ಳಿನ ಪದ ಶಿಖರದ ಮ್ಯಾಗ ಹಚ್ಚು ಹಾಡಾಗಬೇಕ. ನೀವು ಮಾಸ್ತರ್ಗಳು ಅದಿರಿ, ಜನಪದಗಳನ್ನು ಬಿಡ್ರಿ. ಹೌದಾ. ಒಳ್ಳೆ ಮಾತು ಹೇಳ್ರಿ. ಪಸಂದ್ ಆಗ ಒಳ್ಳೆ ರಾಜಕುಮಾರ ಎಲ್ಲ ಕೇಳಿ 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 ಕೂತಾರ ಇಲ್ಲಿ ಎಲ್ಲ. ಇವರು ಏನ ನಿಮ್ಮ ಸಾಲಿ ಬೇರೆ ಅವ್ರ ಸಾಲಿ ಬೇರೆನೋ ಒಂದೇ ಇಲ್ಲ. ಸರ್ವಿಸ್ ಎಟ್ ನಡೆದೈತಿ ಸರ್ ನಿಮ್ದ? 18 ವರ್ಷ ಸರ್ವಿಸ್ ಮಾಡಿರಿ. ಸಾಲ್ಯಾಗ ಹಿಂಗ ಮಾತಾಡ್ತಿರೋ ಏನು ಸೂಕ್ಷ್ಮ ಮಾತಾಡ್ತಿರೋ? ಹಲೋ ಸಾಲ್ಯಾಗದು ಸಾಲ್ಯಾಗ ಸರ್ಕಾರ ಸರ್, ನಿಮ್ಮ ಹನುಮಂತ ಸರ್, ನೀವು ಸಾಲಿ ಒಳಗೆ 100 ಮಂದಿ ಶಿಷ್ಯ ಮಕ್ಕಳು ಇರ್ತಾರೆ. ನಿಮ್ಮ ಕೈಯಾಗ ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾವ ಇರ್ತಾವ. ಅಲ್ಲಿ ಏನು ಕಿಸಬಾ ಎತ್ತು ಮಾತಾಡ್ತೇವ, ಏನು ಚಂದ ಮಾತಾಡ್ತೇವ. ನಿನಗ ಏನ ನಾಲಿಗೆ ಉಪ್ಪು ಯಾಕ ಉಪ್ಪ ಮತ್ತು ಉಪ್ಪಿನಕಾಯಿ ಹಚ್ಚಿ ತಿಕ್ಕಬೇಕು, ನಿನ್ನ ನಾಲಿಗೆ ಮೆಟ್ಟು ಹಚ್ಚಿ ತಿಕ್ಕಬೇಕು ನಿನಗ. ಏಯ್ ಪಾಳೆ ನಮ್ಮೈತಿ ಹೋಯ್ ಹೊಚ್ಚ ಮತ್ತ ಇಲ್ಲ ಕೊಡಲ್ಲ. ನಮ್ಮ ಪಾಳೆದಾಗ ಒಟ್ಟ ಕೊಡಲ್ಲ ನಿನಗ, ಇಲ್ಲ ಒಟ್ಟ ಕೊಡಂಗಿಲ್ಲ. ಸರ್ ವಿನಂತಿ ಐತಿ ನಿನಗ. ನಾನು ಕೇಳಲ್ಲ. ಅಲ್ಲ ನಿಮ್ಮ ಪಾಳೆದಾಗ ಮಾತಾಡಕ್ರಪ್ಪ, ನೀವು ಮಾತಾಡ್ರಿ. ನಾವು ನಿಮಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ಪ್ರತಿಯೊಂದು ಟೇಜ್ನಾಗ ಒಂದೇ ತಾಯಿ ಮಕ್ಕಳ 4 ಮಂದಿ ಹಡಿಸಿಗಂಡಲ್ಲಿ ನನಗೆ ಪರ್ಸೆಂಟ್ ಹಡಿಸಿಗಂಡ ಅನ್ನ ನನಗೆ ಒಪ್ಪಿಗೆ ಐತಿ. ನಿಮ್ಮ ಹಡಿಸಿಗಂಡ ನನಗ ನಾ ಶೀಟ್. ನೀನು ಕಿಸಬಾ ಎತ್ತಿ ಮೊದಲ ಎತ್ತಿಗೆ ಏನಸ್ತಾರ? ಊಡಕಾತಂದ್ರ ಮುತ್ತಪ್ಪನ ಏನಸ್ತಾರ? ಉಪ್ಪಿನಕಾಯಿ ಹಚ್ತಾರ. ಆಮೇಲೆ ಏನಸ್ತಾರ? ಆರಾಮಾಗ್ಲಿಕ್ಕಂದ್ರ ಕೆರು ಹಚ್ಚಿ ತಿಕ್ತಾರ. ಹಂಗ ಸರ್ ನೀವು ಒಳ್ಳೆಯವರಿದ್ರಿ. ಅಂತ ಉಪ್ಪಿನಕಾಯಿ ಹಸುಗಳು ತಿಕ್ಕುವಂತ ಕಲಾವಿದರಾಗಬೇಕಾರೆ ಆ ಚಪ್ಪಲ್ ಹಚ್ಚಿ ತಿಕ್ಕೊಳ್ಳುವಂತ ಕಲಾವಂತರು ಆಗಬಾರ್ದು ಅಂತ ಹೇಳಿ ನಂದು ಈ ಊರೊಳಗೆ ಸೊಸಾಲಿಟಿ ಊರೊಳಗೆ ನಿಮಗೊಂದು ವಿನಂತಿ. ನನ್ನ ಜೋಡಿ ಇವತ್ತಲ್ಲಿ ಹಾಡಿಕೆ ಬಿಟ್ಟು ಏನು ಪ್ರೋತ್ಸಾಹ ನನಗೆ. ಮತ್ತೆ ನನ್ನ ಜೋಡಿ ನೀನು ಬಿಡ್ಬೋದು, ನಿಮ್ಮ ಜೋಡಿ ನಾವು ಬಿಡ್ಬೋದು. ಯಾವ್ದಾದ್ರು ನಾವು ಸರ್ ವಿನಂತಿ ಮಾಡ್ಕೋತೀನಿ ನಿಮಗ. ನಿಮ್ ಬಗ್ಗೆ ನನಗೆ ಆಳವಾಗಿ ಬೆಳ್ತಾನ ಹೋಗಕ್ಕೆ ಹೋಗ. ಮೊದಲು ನಮ್ಮ ಮುಗಿಲ್ ಪಾಳೆ, ನಮ್ಮ ಪಾಳೆ ಕೊಡಾಗಿಲ್ಲ. ನಾವು ನಮ್ಮ ಪಾಳೆ ಮುಗಿತ ನಿಮ್ ಪಾಳೆದಾಗ ನಾವು ಬಂದಿವನು ಸರ್. ಬಂದಿವನ್ರಿ. ನೀ ಯಾಕೆ ಬೇಡ್ತಿ? ನೀವ್ ಒಟ್ಟ ಬರಂಗಿಲ್ಲ ಇಲ್ಲಿ. ನಿನ್ನ ಪಾಳೆದಾಗ ನಾವು ಬಂದಿವನು. ಬಾಯ್ ತಗೊಂಡ್ ಮಾತಾಡೋ. ನಿಂದ ಬಾಯವ ಇಲ್ಲ 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 ನಿಮ್ಮ ಪಾಳೆದಾಗ ಮಾತಾಡಕ್ರಿ.
ಮಾತಾಡಕ್ಕೆ ಏನು ಎಷ್ಟು ಹೇಳಿದ್ ನಿನಗೆ ಹತ್ತಂಗಿಲ್ಲ ಚಂದ ಮಾತಾಡಿ ನೀ ಚಂದ ಮಾತಾಡಿಸ್ ಹಲೋ ಸರ್ ಅಲ್ರಿ ಇವ್ರದ್ದು ಪ್ರತಿ ಒಂದು ಟೇಜ್ದೊಳಗೆ ಬರೀ ಯಾವತ್ತು ಹಿಂಗ ಕನ್ನಡ ಶಾಲಿ ಮಾಸ್ತರಾಗಿ ಬಾಯಿ ಸೂಕ್ಷ್ಮ ಇರ್ಬೇಕಂತ ನಂದು ವಿನಂತಿ ಐತಿ ನಿಮ್ಗೆ ಮೊದಲು ನೀವು ಅನ್ರಲ್ಲ ಹಲೋ ನೀ ಮಾಡಿ ಮೊದಲ ನೀ ಮೊದಲು ಚೌಕೋ ಮೊದಲ ನೀವು ಕಲ್ಕೋ ಮೊದಲ ಹುಚ್ಚಿ ಹಳಿ ಹುಚ್ಚಿ ಹೋದ ಶಾನೆ ಆಗನಿ ಏನ್ ಮಾತಾಡ್ತು ಏ ಹಡ್ಸಿಕೊಂಡಲ್ಲ ನೀ ಮತ್ತೆ ನಿನ್ನೆ ನುಸ್ತತಿ ಅಲ್ಲ ಚಪ್ಪಲ್ ಇಟ್ಟು ನಿನ್ನೆ ನುಸ್ತತಿ ನಿನ್ನೆ ನುಸ್ತತಿ ಹೇಳಂಗ್ರೆ ನೀ ಮಾತಾಡ್ತಿ ಹ್ಯಾಂಗ್ರಿ ಹಲೋ ಸರ ಕಕ್ಕ ಕಿಸಬಾರಿ ಅವ್ರು ತಪ್ಪಿಲ್ರಿ ಮತ್ತೆ ನೀ ಎನ್ನ ನನಗೆ ಹಡ್ಸಿಕೊಂಡ ಅಂದಿ ನೀ ಹಡಿಸಿಕೊಂಡ ನಿಮ್ ಬಳ್ಳ ಹಡಿಸಿಕೊಂಡ ಒಪ್ಕೋತನ್ನ ಕಿಸಬಾರಿ ಅಂದ್ರೆ ಸರ್ ಸಾಲ್ಯಾಗ ನೀವು ಸಭದಾಗ ಇಟ್ಟು ಕಿಸಬಾಯ್ತೀರ ಅಂದ್ರೆ ಶಿಕ್ಷಕರಾಗಿ ಒಳ್ಳೆ ಮಾತನ್ನ ಮಾತಾಡ್ಬೇಕಂತ ನನ್ನ ವಿನಂತಿ ಐತಿ ಜಗಳಿಲ್ಲ ಮುಂದೆ 1000 ಆಳೇನೋ ಈಗ ಒಟ್ಟೆ ಯಾರು ಡ್ಯೂಟಿಗೆ ಒಬ್ಬ ಡೋಲ್ ಬಡ್ದ ಬಡಿಲಿ ಕೈ ಇಲ್ಲ ಪೂಜಾರಿ ಒಬ್ಬ ಇಬ್ರು ದೇವ್ರ ಹೊರ ಅವರು ಟ್ಯಾಕ್ಟರ್ ತಂದು ರಿವರ್ಸ್ ಹಚ್ಚೋದು ಗುಡಿಗೆ ಹೇರ್ಕೊಂಡು ಹೋಗ್ಬಿಡುದು ಮಂದಿನೇ ಇಲ್ಲ ಮುತ್ತಪ್ಪನ ಆಗಿನ ಕಾಲದಾಗ ನಮ್ಮ ಮೌಗೋಳ ಇಟ್ಟು ಚಂದ ಹಾಡ್ತಿದ್ರು ಹೆಂಗ್ ಹಾಡ್ತಿದ್ರಪ್ಪ ತಾಯಿಗಳು ಇಲ್ಲಿ 10,000 ಮಂದಿ ಕೂಡೈತಿ ಅದ್ರಾಗ 10 ಮಂದಿಗೆ ಬೀಸು ಕಲ್ಲು ಗೊತ್ತದ ಉಳಿದ ಮಂದಿಗೆ ಕೊತ್ತದ ಕಲ್ಲ ಯಾವ ಕಲ್ಲ ಎಮ್ಮಿಗಳು ಒಗಿತಾರಲ್ಲ ಹೆಲಿಯ ಅಂತೇಳಿ ಆ ಕಲ್ಲ ಅಲ್ಲ ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋಗಾರ ಹೌದು ಆಗಿನ ಕಾಲದಾಗ ನಮ್ಮ ಮಗಳು ಹಾಡ್ತಿದ್ರು ಬಿಸು ಕಲ್ಲಿನ ಮ್ಯಾಗ ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋಗಾರ ಪಟ್ಟಣ ಕೆಳಗ ಅರಿಕೇರಿ ಹೌದಪ್ಪ ಹೌದಾ ಪಟ್ಟಣ ಕೆಳಗ ಅರಿಕೇರಿ ಹೋದಾರ ಮಕ್ಕಳ ಕೊಟ್ಟ ಕಳಿವೆ ಅಮೋಘ ಸಿದ್ಧ ಮುತ್ಯ ಮುತ್ತಪ್ಪನ ಹೇಳ್ರಪ್ಪ ಅಕ್ಕಗಳು ಹೆಂಗ್ ಹಾಡ್ತಿದ್ರು ಹೆಂಗ್ ಹಾಡ್ತಿದ್ರಪ್ಪ ಸಿಂಧೂರ ಲಕ್ಷ್ಮಣಗೆ ಹಿಂದಿಲ್ಲ ಮುಂದಿಲ್ಲ ನೋಡ್ರಿ ಸಿಂಧೂರ ಲಕ್ಷ್ಮಣಗೆ ಮುಂದಿಲ್ಲ ಹಿಂದಿಲ್ಲ ಸಿಂಧೂರ ಲಕ್ಷ್ಮಣಗೆ ಹಿಂದಿಲ್ಲ ಮುಂದಿಲ್ಲ ಬಾರಿನ ಬಂದೂಕ ಬಗಲಾಗ ಹಾಕೊಂಡು ಜತ್ತಿಯ ಜೇಲ ಮುರಿದಾನ ಸಿಂಧೂರ ಲಕ್ಷ್ಮಣ ಕಾಲದಾಗ್ರಿ ಮುತ್ತಪ್ಪನ ಎಷ್ಟು ಹಾಡ್ತಿದ್ರು ಅಣ್ಣನ 6 ಎತ್ತ ತಮ್ಮನ 3 ಎತ್ತ ಹಡದಪ್ಪ ನೆತ್ತ 16 ಬರುವಾಗ ನಾಯದ್ದ ಮಾರಿ ನೋಡಿನ ಹೌದ್ ಬರೇ ತವ್ರ ಮನಿ ಬೆಳೆಸೋದು ಹೆಣ್ಮಕ್ಳದವ್ರದು ಆಯ್ತ ಅಣ್ಣನ 6 ಎತ್ತ ತಮ್ಮನ 3 ಎತ್ತ ಹಡದಪ್ಪ ನೆತ್ತ 16 ಬರುವಾಗ ಅಲ್ಲಿ ಜೈ ಕಟ್ಲಾಕ ಒಂದು ಆಡ್ಮರಿ ಇರಂಗಿಲ್ಲ ಸುಮ್ಮನೆ ಹೇಳೋದು ಯಾವ್ದ್ರಿ ಇಲ್ಲಿ ಬಂದವಳೆ ಆಗಿನ ಕಾಲದಾಗ ನಮ್ಮ ಮೌಗಳು ಇಲ್ಲಿ ಏನು ಹಿರಿಯರು ಕೊಟ್ಟಾರಲ್ಲ ತಮ್ಮ ಪತಿನಾಥನ ಹೆಸರ ಗಂಡನ ಹೆಸರು ಹೇಳಬೇಕಾದ್ರೆ ಅರ್ಥ ಹಾಕಿ ಹೇಳಿದ್ರ ಶರತ್ ಗಟ್ಟಿ ಮಂದಿ ಸಾಲಾಗಿ ನಿಂತು ಚಪ್ಪಲಿಗೆ ಬಿಡ್ತದ ಗಂಡ ಹೆಸರು ಕೇಳಾಕ ಹೆಂಗ್ ಹೇಳ್ತಿದ್ರಪ್ಪ ಹಿರಿಯರು ಕೋರಿ ಹೊತ್ತರೇನ ಕಮಲಿ ಹೊತ್ತರೇನ ಹೌದಪ್ಪ ಕೋರಿ ಹೊತ್ತರೇನ ಕಮಲಿ ಹೊತ್ತರೇನ ನಮರಾಯ ನಮಗ ಬಡುವೇನ ಹೌದಪ್ಪ ನಮರಾಯ ನಮಗ ಬಡುವೇನ ಎಲೆ ಗೆಳತಿ ಚಿಕ್ಕಾಗ ಚೆಲುವ ಚಂದ್ರಮ ಹೇಳಿ ಲಟ್ಕಿ ಮುಡುದ ಗಂಡನ ಹೆಸರು ಹೇಳ್ತಿದ್ರು ಆಗಿನ ಕಾಲದಾಗ ಹೌದಪ್ಪ ಹೌದು ಆ ಹೆಸರು ಹೇಳಾಗ ಮುತ್ಯ ಕಟ್ಟಿ ಮ್ಯಾಗ ಕೂತಿದ್ದಂದ್ರ ಹಿಂಗ್ ಮಾಡಿ ಮೀಸಿ ತಿರ್ತಿದ್ದತ್ತ ಯಾಕ ನಾನ್ ಯಾನತಿ ಆಯ್ತು ಚಲೋ ಹೇಳಿ ಹೆಸರು ಹಿಂಗ್ ಮಾಡ್ತಿತ್ತ ಮುದಕ್ಕ ಈಗ ಹೆಂಗ್ ಹೇಳ್ತಾರ ಅಕ್ಕಗಳ ಗಂಡನ ಹೆಸರ ಈಗಿನ ಬೇರೆ ಹನುಮಂತ ಹೆಂಗ್ರಿ ಬೆಕ್ಕ ಬತ್ತ ಹುಷಾರ್ ನನ್ನ ಗಂಡನ ಹೆಸರು ಬಯಸಿ ಆತ ಮಾನ್ಯ ಒಬ್ಬಾಕಿ ನಮ್ಮಲ್ಲಿ ಮನೆ ಕಡೆ ಜೀವ ಇಟ್ಟಿರಿ ಅರ್ಧ ತಾಯಿ ಜಾತ್ರೆ ಕಡೆ ಇಟ್ಟಿರಿ ನೀವು ಒಂದು ಮಾಡ್ರಿ ತಾಯಿ ಜಾತ್ರಾಗ ಬಂದ್ರಿ ಅಂದ್ರ ಮನೆ ಕಡೆ ನೆಪ ಮಾಡ್ಬೇಡ್ರಿ ಮನೆ ಕಡೆ ಹೋಗಿರಿ ಅಂದ್ರ ತಾಯಿ ಜೊತೆ ಯಾಕೆ ಈ ಮಾತು ಹೇಳೈತಿ ಮುತ್ತಪ್ಪ ಕೇಳಿದ್ರ ಯಾಕ್ರಿಪ್ಪ ಪಟ್ನೆ ಹೇಳ್ಬೇಕು ನೀವು ಮನೆ ಮುಂದೆ ಆಡಬೇಡ್ರಿ
ಕಟ್ಟಿ ಬಂದೀನಿ ಹೊಂತ ಬೇರೆ ಹೊರಗೆ ಬಿಟ್ಟಿನಿ ಕೋಳಿ ಬೇರೆ ಮುಚ್ಚಿಲ್ಲ ಅಂತೇಳಿ ಇಲ್ಲಿ ಮನಸ್ಸಿನಾಗ ಅನ್ಕೋತ ಸರ್ ಕೂತ್ರಿ ಅಂದ್ರ ಅಲ್ಲಿ ತ್ವಾಳ ಬಂದ್ ಹೋತ ಒಯ್ತೆ ಹೋತ ಒಯ್ಯತ್ತದ ಹರ್ಬರೋ ಸಾಗಣ ನೀ ತಾಯಿ ಲಕ್ಷ್ಮಿ ಮ್ಯಾಗ ದುರ್ಗಾದೇವಿ ಮ್ಯಾಗ ಬಾರ ಹಾಕಿ 6 ಗಂಟೆ ಮಟ್ಟ ಭಕ್ತಿದಿಂದ ಕಾಯಕ್ಕೆ ನೀನೇ ಒಯ್ಯಕ್ಕಿ ನೀನೇ ನಮ್ಮವ್ವ ತಿಳ್ಕೊಂಡು ಭಕ್ತಿದ ನಮಸ್ಕಾರ ಮಾಡಿ ಕೂತ್ ಕೇಳಿವ ಹಾಡ 6 ಗಂಟೆ ತಕ ನಿಮ್ಮ ಮನ್ಯಾಗ ತಾಳು ಬಂದು ಹೊಕ್ಕಿತ್ತಂದ್ರೆ ಅದ್ರ ಜವಾಬ್ದಾರಿ ನಾ ಸಭಾದ ಕೈ ಎತ್ತಿತ್ತು ಹೊಟ್ಟೆ ಬರಂಗಿಲ್ಲ ಖರೆ ಆಯಿ ನೀವು ಕಾವಲ ಮಾಡ್ತಾಳ ಕರೆ ನೀವು ಹೇಳ್ಯಾರ ಕರೆ ಹಾ ಜೋರ್ ಓದಿರ್ತಂದ್ರ ನಿಮ್ ಮ್ಯಾಗ ಪ್ರಿಯಾದಿ ಕೊಡ್ತಾರ ಅವ್ರು ಮುತ್ತಪ್ಪನ ಕೋಳಿ ಬಂದ್ ಬೆಕ್ಕ ಓದ್ ಕೋಳಿ ಭಗವಂತನ ಮ್ಯಾಗ ಭಾರ ಹಾಕಿರಂದ್ರ ಎಂತೆಂತ ಕಷ್ಟದಾಗ ನಿಮ್ಮನ್ನ ಕಾಯ್ತಾನ ಇರ್ಲಿ ನಿಮ್ಮ ತಿರುಗಿ ಮಿರುಗಿ ತಾಳಿನ ಹೋಗಿ ಹಿಡಿದಾಗಂಗಿಲ್ಲ ಅದಕ್ಕೆ ಯಾವ ಭಕ್ತಿಲಿ ಕೇಳ್ತೀವಿ ವಿನಂತಿ ಮಾಡಿಕೊಂಡ ನಂಬಲು ಮನವೇ ಹಂಬಲಿಸಿ ಕೇಳಬೇಡ ಶ್ರೀ ಸಾಂಬನಂದಿಗೆ ನಂಬಿಕೆ ಕಾರಣ ದೇವರನ್ನು ನಂಬಿ ಯಾರು ಕಟ್ಟಿಲ್ಲ ದೇವರನ್ನು ಕೆಣಕಿ ಜಗತ್ತಿನಲ್ಲಿ ಯಾರು ಬದುಕಿಲ್ಲಂತೆ ಮಾತು ಹೇಳಿ ಹೌದಪ್ಪ ನಾ ಅದರಾಗ ಶಾನೆ ಇದ್ರಾಗ ಶಾನೆ ಅನ್ನೋಕ್ಕಿಂತ ಮುಂಚೆ ಹೌದಪ್ಪ ಯಾರು ಎದ್ರಾಗ ಶಾನೆ ಅದಾರ ಅನ್ನೋದನ್ನ ಮಂದಿ ತಿಳ್ಕೊಂಡಕ್ಕಿ ತೂಕ ಮಾಡ್ತಾರ ಅವ್ರ ಕಾಟ ಅವ್ರ ಕೈಯಾಗವ ನೀವು ಸಿದ್ಧರ ಪಾರ್ಟಿ ನೀವು ಹಿಡಿದಿರಿ ಸರ್ ಹೌದು ಸಿದ್ಧರು ಮಾಡಿದ ಲೀಲಾ ಏನ್ ಹೇಳ್ರಿ ಒಟ್ಟೆ ನಾವು ಯಾರ ಸಂದ ಅಂತ ಕೇಳ್ತೀವಿ ಏನು ಹೇಳವರ ಅವ್ರ ವಿಷಯನ ಏನು ಗೊತ್ತಾಗಲ್ದ್ರಿ ಗೂಳಿ ಕೋದ್ರತ್ತ ಆ ಗೂಳಿ ಜೀವಂತ ಮಾಡ್ರತ್ ಸಿದ್ಧರ ಇದು ಭಂಡಾರದಿಂದ ಮಾಡ್ಯಾರದನ್ನ ಸಿದ್ಧರಿಂದ ಆಗಬೇಕು ಭಂಡಾರ ಏಕಕ್ಕ ಭಂಡಾರ ಹೆಚ್ಚು ಕಾಕಂದ ಇವು ಸಭದಾಗ ಇಟ್ಟು ಕಾಡ್ತ ನಮ್ಮ ಕಾಕ ಮನ್ಯಾಗ ಐನೇಟ್ ಕಾಡ್ತಿರ್ಬೇಕು ಕಾಕ ಸುಳಿತ ಮಗನ ಹಾಡ್ಕಾರ ಅವರು ರೊಕ್ಕ ಕೊಡಕ್ ಬಂದಾರ ಅವಂಗ ಯಾಕೆ ಬೈತಿರ್ರಿ ಅಲ್ಲಿ ಕಮಿಟಿ ಅವ್ರು ಬೇಯ್ತಾರೆ ಜಲ್ದಿ ಕೂಡ್ರಿ ಎಲ್ಲಿ ತಿಲ್ಲಾಕ ನಮ್ಮ ಕಡೆ ಗಂಟು ಬಿಡ ಬಿಡ್ರಿ ಅವ್ನ ಯಾ ಮಾಡ್ತಾರೆ ಅದಕ್ಕೆ ದಯವಿಟ್ಟು ನಾ ಎಲ್ಲಿ ಮಾತಾಡಕತ್ತೀನ್ರಿ ವಿಷಯ ಎಲ್ಲಿಗೆ ಬಂದಿತ್ತ ಆ ಕರಿಯಂಗ ಅವ್ರು ಕೇಳಿ ದಿಂಬಡ್ಲಾಕಿದ್ಲ ಆಗಲೇ ಸಿದ್ಧರ ಭಂಡಾರದಿಂದ ಗೋಳಿ ಜೀವಂತ ಮಾಡ್ಯಾರ ಆ ವಿಷಯ ಹೇಳಬೇಡ ಸಿದ್ಧ ಏನಪ್ಪ ಮಾಡ್ಯಾರ ಅದನ್ನ ಹೇಳು ಹೌದ್ರಿಪ್ಪ ಹೌದಾ ಬರ್ಲಿ ಭಂಡಾರ ಹೊಡೆಯಲ್ಲ ಸಿದ್ಧ ಮಾಡಿರ್ಬೇಕವ ಅದು ಸಿದ್ಧ ಹೌದು ಎಲ್ಲಿ ಮಾತಾಡಕತ್ತೀರಿ ನಾ ಒಂದು ಮಾತು ಹೇಳ್ತೀನಿ ನನ್ನ ಪಾರ್ಟಿ ಶರಣರ ಪಾರ್ಟಿ ಒಂದೇ ಒಂದು ಮಿನಿಟ್ನಾಗ ಹೇಳಿ ಚಾಲಕ ಬರೋನು ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕಿನ ಚಳಕಾಪುರದೊಳಗ ತಂದೆ ಗುರುಶಂತಪ್ಪ ತಾಯಿ ದೇವ ಮಲ್ಲಮ್ಮನ ಒಡಲೊಳಗ ಹುಟ್ಟಿ ಬಂದ ಜಗದ್ಗುರು ಸಿದ್ಧಾರೂಢ ಹೌದಪ್ಪ ಸಿದ್ಧಾರೂಢ ಶರಣರು ಅವರು ಗುರು ಗಜದಂಡ ಮಹಾಸ್ವಾಮಿಗಳು ಗಜದಂಡ ಮಹಾಸ್ವಾಮಿಗಳು ಅವರ ತಾಯಿ ತಂದೆ ಅಂದ್ರು ಮಕ್ಕಳಿಗೆ ಕಲಿಸಬೇಕು ಅಕ್ಷರ ಮನೆಯಾಗ ಬೇಕು ಸಂಸ್ಕಾರ ಮನೆಯಲ್ಲಿ ಬೇಕಪ್ಪ ಸಂಸ್ಕಾರ ಬೇಡಿ ಬಿಕ್ಕಾರ ಮನೆಗೆ ಬಂದ್ರ ಮಾಡಬೇಡ ಧಿಕ್ಕಾರ ಅಂತ ಹೇಳಿ ದೇವ ಮಲ್ಲಮ್ಮ ಹೇಳ ಆಗಿನ ಕಾಲದೊಳಗ ಹೌದಪ್ಪ ಯಾರಿಗೆ ಹೇಳ್ರಪ್ಪ ಈ ಮಾತು ಯಾರಿಗೆ ಹೇಳ್ರಿ ತಾಯಿ ದೇವ ಮಲ್ಲಮ್ಮ ಹೇಳ್ತಾಳೆ ಹೌದು ಮನ್ಯಾಗ ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ಮೊದಲು 3 ಅಕ್ಷರ ಕಲಿಸ್ಬೇಕ ಯಾವ್ಯಾವ್ರಿಪ್ಪ ಅವು ಇನ್ನೇಮ್ ಹೇಳ್ರಿ ಮಕ್ಕಳ ಮನೆಯಾಗ ಬೇಕು ಮಕ್ಕಳಿಗೆ ಕಲಿಸಬೇಕು ಅಕ್ಷರ ಹೌದು ನಮ್ಮ ಮನೆಯಾಗಿರ್ಬೇಕು ಅದು ಒಳ್ಳೆ ಸಂಸ್ಕಾರ ಇರಬೇಕು ದಾನ ಧರ್ಮ ಬೇಡಿ ಬಿಕ್ಕಾರ್ಯಾರು ಭಿಕ್ಷಕ ಬಂದ್ರು ಮಾಡಬೇಡ ಧಿಕ್ಕಾರ ಹೌದು ಹರಟಾಳ ಕಲಿಮೇಶ ಸಸಾಲಟ್ಟಿ ದೈವಕ್ಕೆ ಮಾಡುದು 101 ಕೋಟಿ ನಮಸ್ಕಾರ ನಮಸ್ಕಾರ ನಮಸ್ಕಾರಪ್ಪ ಹೌದು 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 ಏಕಾಗ ಗಪ್ಪ ಓಪ ಸುಳ್ತ ಮಗನ ಅದಕ್ಕೆ 5 ವರ್ಷನ ಕೂಸು ಯಾರು ಕೇಳಿದ್ರೆ ಮುತ್ತಪ್ಪನ ಯಾರಿಪ್ಪ ಜಗದ್ಗುರು ಸಿದ್ಧಾರೂಢ ಏನ್ ಮಾಡಿದ್ರು ಈಗಿನ ಕಾಲದಾಗ 6 ವರ್ಷಕ್ಕೆ ಮಕ್ಕಳಿಗೆ ಸಾಲಿ ಹಾಕತ್ತಾರ 5 ವರ್ಷಕ್ಕ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕಂತ ಹೇಳಿ ಒಂದು ಸಾಲಿ ಒಳಗೆ ಹೋಗಿ ಹುಡುಗಗ ಹೆಸರು ಹಚ್ಚಿದ್ರು ಹುಡುಗ ಸಾಲಿಗೆ ಹೋದ ಮಾಸ್ತರ್ ಎಂತವ್ರು ಇದ್ರಂದ್ರ ಹಾಲು ಶಿರ್ಗುರು ಹನುಮಂತ ಮಾಸ್ತರ ಯಲಟ್ಟಿ ಮಾಸ್ತರ್ ಹನುಮಂತ ಮಾಸ್ತರ್ ತಮ್ಮ ಎಲ್ಲಪ್ಪ ಮಾಸ್ತರ್ನಾಗ 8 ಮಂದಿ ಬಂಟ ಮಾಸ್ತರ್ಗಳು ಆ ಶಿಕ್ಷಣ ಸಂಸ್ಥೆ ಒಳಗಿದ್ರು ಅಲ್ಲೇ ಹೆಸರು ಹಚ್ಚಿದ್ರಪ್ಪ ಯಾರ್ದು ಸಿದ್ಧಾರೂಢದು ಸಿದ್ಧಾರೂಢದ ಹೆಸರು ಹಚ್ಚಿದ್ರು ಸಿದ್ಧಾರೂಢ ಹೋಗಿ ಸಾಲ್ಯಾಗ ಕೂತ ಸಿದ್ಧಾರೂಢ ಕೂತ್ಬೇಕಂತ ವರ್ಣಮಾಲೆ ಕಲಿಸ್ಬೇಕಲ್ಲ ಇವಾಗ ಹೌದು
ಅವ್ರು ಬರಗುಡ್ದ ಇವನೇ ಜಲ್ದಿ ಹೋಗಿ ಏನು ಬರೆದ ಮುತ್ತಪ್ಪನ ಏನ್ ಬರ್ದಿದೀಪ ಫಳಾದ ಮ್ಯಾಗೆ ಫಲಾದ ಮ್ಯಾಗ ಓ ಮತ್ತು ಬರೆದಿದ್ದ ಜಗದ್ಗುರು ಸಿದ್ಧಾರೂಢ ಓ ಮತ್ ಹುಡುಗ ಸಣ್ಣ ಹುಡುಗ 5 ವರ್ಷ ಸಿದ್ಧಾರೂಢ ಓ ಮತ್ತು ಬರ್ದಿದ ಮಾಸ್ತರ್ಗಳು ಬಂದ್ರಪ್ಪ ಇಂಥವ್ರು ಮಾಸ್ತೊಳಗ್ ಬಂದ್ರು ಏ ನಿನಗ ವರ್ಣಮಾಲೆ ಕಲಿಸ್ತೀವಿ ಪಾಟಿತ ರಟ ಈಕ ಬರೆದು ಕೊಡ್ತೀವಂದ್ರು ಹೌದು ಇರ್ಲಿ ಅಂದವ ರಟ ಈಕ ಆಮೇಲೆ ಬರೇಕತ್ರೆ ನಾ ಫಲಾದ ಮ್ಯಾಗ ಒಂದು ಶಬ್ದ ಬರ್ದೀನಿ ಅದನ್ನ ತಿಳಿಸಿ ಹೇಳ್ರಿ ಮಾಸ್ತರ್ ಇದನ್ನ ಅರ್ಥ ಬಿಡಿಸಿ ನನಗ ಸಾಲಿ ಕಲ್ಸಂದ ಜಗದ್ಗುರು ಸಿದ್ಧಾರೂಢ ಅವ್ರ ಏನಂದ್ರಪ್ಪ ಇಂಥ ಮಾಸ್ತರ್ಗಳು ಮೊದಲ ಹನುಮಂತ ಮಾಸ್ತರ್ ಬಂದ್ ಶಾನ್ಯಾ ಬಾಲಿ 6 ಶಾಸ್ತ್ರ 18 ಪುರಾಣ ಓದ್ಕೊಂಡವ ಹೌದ್. ಇದೇನ್ ದೊಡ್ಡ ಬಂದು ನೋಡಿದ ಹೌದ್ ಓ ಮತ್ತು ಬರ್ದಿತ್ತ ಹೌದ್ ಇದರ ಅರ್ಥ ಹೇಳನ ಸಿದ್ಧಾರೂಢ ನೋಡ್ರಿ ಈ ಒಂದ ನಾ ಸ್ವಲ್ಪ ಹೆಡ್ ಮಾಸ್ಟರ್ ಕೇಳ್ತು ನಂದಿವ ಇವ್ ಒಳಗ್ ಹೋಗಿರ್ಬೇಕ ಮುದ್ದಾನ ಅಂತೇಳಿ ಇವ ಅವ ಹೋಗಿ ಕುತ್ತಾಲ ಬಿಳಿ ಮಿಸಿ ಕಾಕ ಹಂಗ ಹೆಡ್ ಮಾಸ್ಟರ್ ಇದ್ರು ಅವ್ರಂತ ಹೋದ ಸಾಲ್ಯಾಗ ಒಂದು ಹುಡುಗ ಬಂದತ್ರಿ ಸಿದ್ಧಾರೂಢ ತೇಳಿ ಫಲಾದ ಮ್ಯಾಗ ಅವನಿಗೆ ರಟೈಕ ವರ್ಣಮಾಲೆ ಕಲಿಸ್ಬೇಕಂತ 4 ಗಂಟೆ ಬಿದ್ದೀನಿ ಅವ ಓ ಮತ್ತು ಬರ್ದಾನ ಇದರ ಅರ್ಥ ಕೇಳಕತ್ತ ಬರ್ದಂದ ಹೌದ್ ಹೆಡ್ ಮಾಸ್ಟರ್ ಒಬ್ಬನೇ ಬರ್ಲಿಲ್ಲ ಅವ 7-8 ಮಂದಿನ ಕರ್ಕೊಂಡು ಬಂದ ಅವ ಗಂಡಸ ಹೌದ್ ಬಂದು ನೋಡಿದ ಸರ್ ಇದು ಓಂ ಅಂದ ನನಗೂ ಗೊತ್ತೈತೆ ಅಂದಿವ ಹೌದ್ ಇದರ ಅರ್ಥ ಹೇಳಂದ ಹೌದಾ 8 ಮಂದಿ ಬಂಟ್ ಮಾಸ್ತರ್ ಇದ್ರು ಕೂಡ ಓಡಾಕತ್ರ ಸಾಲಿ ಬಿಟ್ಟು ನೋಡ್ರಿ 5 ವರ್ಷದ ಸಿದ್ಧ ಶರಣ ಹೌದು ಏ ಹುಚ್ಚಿಗೋಳ್ರಿ ರೊಕ್ಕದ ಆಸೆಗೆ ಮಾಸ್ತರ್ ಆಗಿಬೇಡ್ರು ಓಂ ಅಂದ್ರ ಬ್ರಹ್ಮಂದ ಓಮ ಬ್ರಹ್ಮ ಅಂತ ಸಿದ್ಧಾಡು ಓಂ ಅಂದ್ರೆ ಇದ್ರ ಅರ್ಥ ಹೇಳಕ್ ಬರೋಲ್ದು 50,000 ಪಗಾರ ಎದಕ್ ಹೋಗಿರು ಕಬ್ಬು ಕಡಿಯಕ್ ಹೋಗ್ರಿ ಅಂದ ಕಬ್ಬು ಕಡಿದಾರೆ ನೀಗಬೇಕಲ್ಲ ಈ ಮಾಸ್ತರ್ಗಳಿಗೆ ಸಣ್ಣ ಅಕ್ಷರ ಬ್ರಹ್ಮ ಅನ್ನೋದು ನಿಮಗ್ ಗೊತ್ತಿಲ್ಲ ಅಂದ್ರ ಎಷ್ಟು ಪುರಾಣ ಓದಿ ಮಾಡವ್ರು ಏನದಿರಿ ನೀವು ಮಾಸ್ತರ್ಗಳು ಗಂಟೆ ಕಟ್ಟಿ ಹೊತ್ಕೊಂಡು ಓಡೋದತ್ರನ ಅವಾಗ ಸಿದ್ಧಾರೂಢ ತಾಯಿ ತಂದೆ ಇರ್ತಾರೆ ಹೌದಪ್ಪ ಇವ ಸಾಲಿ ಕಲಿಯಾಕ ಹೋಗುದ್ರಾಗ ಮಾಸ್ತರ್ಗೆ ಸಾಲಿ ಕಲ್ಸಾಕತ್ತೇನಂದ್ರ ಇವಾಗ ಸಾಲಿ ಅವ್ರು ಕಲ್ಸಂಗಿಲ್ಲ ಹೌದೌದು ಇವ ಅಂದ್ರು ನಿನಗೆ 8 ಎಮ್ಮಿನೇ ಪಾಡಂದ್ರು ಇವಾಗ ಅವಾಗ ಮನ್ಯಾಗ 4-5 ಎಮ್ಮಿಗಳಿದ್ದು ಬಿಟ್ಟು ಕೊಟ್ರು ಸಿದ್ಧಾರೂಢ ಹೊಡ್ಕೊಂಡು ಹೊಂಟ ಅಲ್ಲಿ ಸಿದ್ಧಾರೂಢ ತಾನ ಹೋಗ್ತೀನಿ ಕರೆ ನನಗೆ ಒಬ್ಬಗ ಜೀವ ಗಮಸಾಗಿಲ್ಲ ನನ್ನ ಜೋಡಿ 1-2 ದೋಸ್ತರು ಬೇಕಂದ ಅವಾಗ ಕಾಮಣ್ಣ ಭೀಮನಿಗೆ ಹೇಳ್ದ ನಾ ಸಾಲ್ಯಾಗ ನೀನು ಕಾರ್ಬಾರ ಮಾಡೋಣ ನಮ್ಮವ್ವ ನಮ್ಮಪ್ಪ ನನಗೆ ಎಮ್ಮಿಗೆ ಹಚ್ಚಾರ ನಿನ್ನೂ 1-2 ಹೊಡ್ಕೊಂಡು ಬಾ ಅಂದ ಹೌದು ಅವನು 1-2 ಕಾಗಾರ ಇದ್ದ ಹೊಡ್ಕೊಂಡು ಕಾಮ್ಯ ಮತ್ತು ಭೀಮ್ಯ ಸಿದ್ಧ 3 ಮಂದಿ ಕೂಡಿ ಕೆರೆ ಕಡೆ ಎಮ್ಮಿ ಮೇಸಕ ಹೋದ್ರು ಹೌದು 12 ಗಂಟೆಗೆ ಬಾರ ಬಿಸಿಲ ಎಮ್ಮಿ ಹೇಳಾರ ನೀರ ಹೊಂಟು ಹೌದಪ್ಪ ಎಮ್ಗಳು ನೀರ ಹೋದು ಕೆರೆಯಾಗ ಅವಾಗ ಸಿದ್ಧಾರೂಢ ಮತ್ತು ಭೀಮ ಕಾಮ ಎಲ್ಲ ಕೂಡಿ ಹೊಂಟ್ರು ಅವಾಗ ಭೀಮ ನನ್ನಂತವನು ಏನು ಮಾಡಿದ ಇವ್ ನೀರಾಗ ಮುಳುಗಿಸಿಬಿಟ್ಟು ಸಿದ್ಧಾರೂಢ ಅಲ್ಲಿ ಕಿತ್ತಬಜನೆ ಸುಳಿತ ಮಗಂದ ಸಿದ್ಧಾರೂಢ ನೀರಾಗ ಮುಳುಗಿಸಿ ತುಳಿದು ಬಿಟ್ಟ ಹೋಗಿ ಇವ ರಾಡ್ಯಾಗ ಸೇರ್ಕೊಂಡ ಅವಾಗ 5 ಗಂಟೆಗೆ ಎಮ್ಮಿಗಳು ಹೊರಗೆ ಬಂದು ಮನೆಗೆ ಹೋದವು ಕಾಮ ಹೋಗಿ ಮನ್ಯಾಗ ಹೇಳ್ತಾನೆ ಸಿದ್ಧ ಕೊಂದಾನ ಹುಡುಗನ ಯವ ನಿನ್ನ ಮಗನ ಭೀಮನ ಎಮ್ಮಿ ನೀರು ಕುಡ್ಸಾಕ ಹೋದಾಗ ನೀರಾಗ ತುಳಿದ ಭೀಮ ಸತ್ತಾನಂತ ಹೇಳಿದಾಗ ಅವ್ರು ಪಿರಾದಿ ಮಾಡಿದ್ರು ಹೌದು PSI ಬಂದ ಅವು ಯಾಕಂದ್ರೆ ಎಲ್ಲಾರು ಬಂದ್ರು ಸಿದ್ಧಾರೂಢ ಕರೆದು ಕೇಳ್ತಾರೆ ಯಾಕೆ ತುಳಿದು ಕೊಂದೇವ್ ಹುಡುಗನ ನೀರಾಗ ಎಲ್ಲಿದಾನ ಸಿದ್ಧಾರೂಢ ಬಾ ಅಂದಾಗ ಸಿದ್ಧಾರೂಢ 5-6 ಹುಡುಗ ಬಂದ ಹೌದು ಸಿದ್ಧಾರೂಢ ನೀನೇ ಅಂದ ಹೌದು ನಾನೇ ಅಂದ ಆಹಾ. ನಿಮ್ಮ ಅವ್ವ ಅಪ್ಪನ ಹೆಸರೇನ ಹೌದು ತಂದೆ ಹೇಳ್ದ ತಂದೆ ಗುರುಶಂತಪ್ಪ ತಾಯಿ ದೇವಮಲ್ಲಮ್ಮ ಗುರು ಯಾರ ಪಕ್ಕ ಗಜದಂಡ ಮಹಾಸ್ವಾಮಿಗಳು ನನ್ನ ಗುರುಗಳು ಆ ಹುಡುಗ ನನ್ನ ನೀನೇ ಕೊಂದೇನ್ ನಾನೇ ಕೊಂದಿನಂದ ಓಹೋ ಅವಾಗ ಹೇಳ್ತಾನ 100 ಮಂದಿ ಕೂಡಿ 100 ಮಂದಿ ಕೂಡಿ ಬೈದ್ರು ಬಡಿದ್ರು ತರ್ತೇನಂದ್ರು ಹೌದು ನೀವು 100 ಮಂದಿ ಅಲ್ಲ 1000 ಮಂದಿ ಹೇಳಿದ್ರು ತರಂಗಿಲ್ಲ ಅಂದ ಹೌದ PSI ಕರೆದು ಹೇಳ್ದ ಎಲ್ಲಿ ಮುಚ್ಚಿಟ್ಟಿ ಅಂದ ಹೌದು. ನೀವು ತೋಡ್ ಬಂದ್ರೆ 1000 ಗಜ್ಜಿಗೆ ತರ್ತನಂದ ಹಾ PSI ಡುಬದಾಗ ತಪ್ಪಡಿಸಿದ 100 ಮಂದಿ ಮಾತು ಬ್ಯಾಡು ನನ್ನ ಮಾತು ಕೇಳಿ ಕರಿ ಡುಬದಾಗ ತಪ್ಪಡಿಸಿದ ಹೋಗಿ ಸಿದ್ಧರ ಕರಿ ಒಡ್ಡಿನ ಮ್ಯಾಗ ನಿಂತು ಗುರುವಿನ ನಾಮಸ್ಮರಣೆ ಮಾಡಿ ಬಾರೋ ಭೀಮಾ ತೋದ್ರ ಬಿಟ್ಟ ಓಡುತ್ತ ಮತ್ತತ್ತು ನೀರಂದ ಹುಡುಗ ನೋಡಿ ಶರಣರು ಮಾಡಿದ ಚಾಚಿದು ಕೆರೆ ಒಡ್ಡಿನ ಮ್ಯಾಗ ನಿಂತ ಏ ಭೀಮಾ ಎಲ್ಲಿ ಕೂತಿದಿ ಬಾರೋ 1000 ಮಂದಿ ಬೆನ್ನ ಹತ್ತಾರ PSI ಮಾತನ್ನ ಕೇಳಿ ಒದ್ರಿನಿ ಬಾ ಅಂದಾಗ ಸಿದ್ಧಾರೂಢನ ಮಾತಿಗೆ ಭೀಮಾ ಓಡುತ್ತ ಬಂದ 1000 ಮಂದಿ ಕೆರೆ ಒಡ್ಡಿನ
ಊರಿನಾಗ 1000 ಮಂದಿ ತಾಯಿ ತಂದೆ ಖುಷಿಯಾಗಿ ಕೂಗು ಹೊಡೆದು ಸಿದ್ಧಾರೂಢ ಹೆಸರು ಜೈಕಾರ ಹಾಕಕಿದ್ರು. ಹೌದು. ಅವಾಗ ತನ್ನ ಭೀಮ ನಾನು ಯಾಕೆ ಒದರ್ಯೋ, ಹಾ ಹಾ, ನಾ ಬಹಳ ಆನಂದದಾಗಿದ್ದೀನಿ, ನಾನು ಗುರುವಿನ ಕೂಡಿನಿ, ನಾ ಗುರುವಿನ ಕೂಡ್ಕೊಂಡಿದ್ದಿ, ಮತ್ತೆ ನನ್ನ ತಂದೆ ಮಾಯಾ ಸಂಸಾರದಾಗ ಒಗದ್ರು ಅಂತ ಹೇಳಿ ಹೇಳ್ತಾನೆ. ಇದು ಶರಣರು ಮಾಡಿದ ಇತಿಹಾಸ. ಇದೇ ಸಿದ್ಧಾರೂಢ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಬಂದುಗಳೇ. ಯಾಕಂತ ಕೇಳಿದ್ರೆ ಬರೇ ಜಗದ್ಗುರು ಸಿದ್ಧಾರೂಢನ ನಾಮ ಜಪಿಸಿದ್ರು ನಿಮ್ಮ ಕಷ್ಟ ಪರಿಹಾರ ಆಕವ ಅಂತ ಶಕ್ತಿ ಎಲ್ಲಿ ಅಂತ ಕೇಳಿದ್ರೆ ಸಿದ್ಧಾರೂಢ ಸಂಪ್ರದಾಯ ಅಂತ ಶಕ್ತಿ ಇದೆ ಬಂದು. ಹೌದಪ್ಪ, ಶರಣರಲ್ಲಿ ಅಂತ ಶಕ್ತಿ ಅದ. ನಾವು ಹೇಳೋ ಮಾತ ಇಲ್ಲಿ ಕೂತು ಮಂದಿಗೆ 4 ಮಂದಿ ಕಲ್ಮೇಶ್ ಹೇಳಿದ ದೃಷ್ಟಾಂತ ಒಳ್ಳೆ ಮಾತು ಹೇಳಿದ್ರೆ ಸಾಕ. ಹೌದು, ನಮ್ಮ ಹೆಣ್ಮಕ್ಳು ಬಳಗದವರು ಕಲ್ಮೇಶ ಹಳಿ ವಿಷಯನ ಚಾಳಿ ತೆಗೆದ ಇಂಥ ಮಾತು ಹೇಳಂದ್ರೆ ಯವ್ವ ನಾವು ಡೊಳ್ಳಿನ ಪದ ಕಲಿಸಿದಕ್ಕೂ ಸಾರ್ಥಕ, ನಿಮ್ಮ ಊರಿಗೆ ಬಂದಿದ್ದಕ್ಕೂ ಸಾರ್ಥಕ. ಹೌದು. ನಾಲ್ಕು ಪುರಾಣ ಓದೀನಿ, ಹಿಟ್ಟು ಪುರಾಣ ಏನದು ಪುರಾಣ ಓದಿ ಏನು ಮಾಡುದು, ಮಂದಿಗೆ ಒಂದು ಮಾತು ನಿಜ ಹೇಳಕ್ ಬರುವಲ್ಲ ನಿಮಗೆ. ಹೌದು, ಅದಕ್ಕೆ ಬಿಡ್ರಿ, ಶರಣರ ಕಥೆಯ ಕರುನಿಟ್ಟ ಕೇಳಿ ಹೇಳುವೆ ನಾ ನಿಮಗೆ ಅನ್ನೋಕ್ಕಿಂತ ಮೊದಲ ಹೌದು. ನಮ್ಮ ಸಂಗೊಳ್ಳಿ